ಕಾಂತಾರ ದೈವವನ್ನ ದೆವ್ವ ಎಂದು ಅವಹೇಳನ ಮಾಡಿರುವಂತಹ ರಣವೀರ್ ಸಿಂಗ್ ವಿರುದ್ಧ ಭುಗಿಲೆದ್ದ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ರಿಷಬ್ ಶೆಟ್ಟಿ ನಟನೆಯ ನಿರ್ದೇಶನದ ಕಾಂತಾರ 1 ಚಿತ್ರದ ದೈವವನ್ನ ಸ್ತ್ರೀ ದೆವ್ವ ಎಂದು ಕರೆದು ಬಾಲಿವುಡ್ ನಟ ರಣವೀರ್ ಸಿಂಗ್ ಅವರು ಅಪಹಾಸ್ಯ ಮಾಡಿ ಭಾರಿ ಎಡವಟ್ಟೊಂದನ್ನ ಮಾಡಿಕೊಂಡಿದ್ದು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಗೋವಾದಲ್ಲಿ ನಡೆದಂತಹ IFFI 2025ರ ಸಮಾರೋಪ ಸಮಾರಂಭದಲ್ಲಿ ಕನ್ನಡದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹಾಗೂ ಬಾಲಿವುಡ್ ನಟ ರಣವೀರ್ ಸಿಂಗ್ ಭಾಗಿಯಾಗಿದ್ರು. ಆ ವೇಳೆ ರಿಷಬ್ ಅವರ ಎದುರಲ್ಲೇ ಕಾಂತಾರ ಸೀಕ್ವೆಲ್ ಬಗ್ಗೆ ರಿಷಬ್ ಶೆಟ್ಟಿ ಅವರ ನಟನೆಯನ್ನ ಹೊಗಳಿ ಮಾತನಾಡಿದ್ದಾರೆ. ಇದೇ ವೇಳೆ ರಿಷಬ್ ನಟನೆಯ ಹೊಗಳುತ್ತಾ ಅನುಕರಣೆಯನ್ನ ಕೂಡ ಮಾಡುತ್ತಾ ಅದರಲ್ಲಿ ಇರುವಂತಹ ದೈವವನ್ನ ಫಿಮೇಲ್ ಪೋಸ್ಟ್ ಎಂದು ಹೇಳಿದ್ರು. ಅದು ದೈವಕ್ಕೆ ಮಾಡಿದ ಅಪಮಾನ ಎಂದು ಭಾರಿ ವಿವಾದ ಆಗ್ತಾ ಇದೆ. ರಣವೀರ್ ಸಿಂಗ್ ಅವರು ದೈವವನ್ನ ದೆವ್ವ ಅಂತ ಅಂದಿದ್ದಲ್ಲದೆ ರಿಷಬ್ ಎದುರಲ್ಲೇ ಅವರನ್ನ ಅನುಕರಣೆ ಮಾಡಿದ್ದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. Anybody here want to see me in Kantara 3? Tell this guy. Tell him. ನಟ ರಣವೀರ್ ಸಿಂಗ್ ಬಗ್ಗೆ ಹಲವರು ತೀರಾ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದು ಅದೀಗ ವಿವಾದಕ್ಕೂ ಒಳಗಾಗ್ತಾ ಇದೆ. ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಣವೀರ್ ಸಿಂಗ್ ಅವರ ನಡಿಗೆ ಕೌಂಟರ್ ಎನ್ನುವಂತೆ ತನ್ನ ಅಧಿಕೃತ ಅಕೌಂಟ್ನಿಂದ ಪೋಸ್ಟ್ ಒಂದನ್ನ ಮಾಡಿ ಅದರಲ್ಲಿ ರಿಷಬ್ ಶೆಟ್ಟಿ ನಟನೆಯ ಅದೇ ವಿಡಿಯೋವನ್ನ ಹಾಕಿ ಜೊತೆಗೆ ಡಿಯರ್ ರಣವೀರ್, ನಿಮಗೆ ದೈವ ಮತ್ತು ದೆವ್ವ ಈ ಎರಡರ ಮಧ್ಯ ವ್ಯತ್ಯಾಸ ಗೊತ್ತಿಲ್ಲ. ಚಾಮುಂಡಿ ಎನ್ನುವುದು ದೈವವೇ ಹೊರತು ದೆವ್ವ ಅಲ್ಲ ಎಂದು ವಿಡಿಯೋ ಪೋಸ್ಟ್ಗೆ ಕ್ಯಾಪ್ಷನ್ ಒಂದನ್ನ ಹಾಕಿ ಅವರಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಪೋಸ್ಟ್ ಒಂದನ್ನ ಮಾಡಲಾಗಿದೆ. ರಣವೀರ್ ಸಿಂಗ್ ನಡೆಯ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೀಗ ತೀವ್ರ ಚರ್ಚೆ ಆರಂಭವಾಗಿದೆ. ದಕ್ಷಿಣ ಭಾರತದ ದೇವರು ದೈವಗಳ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲದೆ ಸಾರ್ವಜನಿಕ ವೇದಿಕೆಯಲ್ಲಿ ಹೀಗೆ ಮನಸ್ಸಿಗೆ ಬಂದಂತೆ ಮಾತನಾಡುವುದು ತಪ್ಪು. ಚಾಮುಂಡಿ ದೇವರನ್ನ ಫಿಮೇಲ್ ಪೋಸ್ಟ್ ಎಂದಿದ್ರೆ ಇದರ ಅರ್ಥ ಏನು? ನೀವು ಈ ರೀತಿಯಾಗಿ ಹೇಳ್ತಿದ್ದೀರಲ್ಲ, ಇದರ ಅರ್ಥವಾದ್ರೂ ಏನು ಅಂತ ಪ್ರಶ್ನೆ ಮಾಡಲಾಗ್ತದೆ. ಇನ್ನು ನಟರುಗಳು ಅಥವಾ ಯಾವುದೇ ಸೆಲೆಬ್ರಿಟಿ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡುವಾಗ ಮೊದಲು ಆ ಬಗ್ಗೆ ಅಗತ್ಯವಿರುವಂತಹ ಮಾಹಿತಿ ಹೊಂದಿರಬೇಕು. ಹಲವರು ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಕಮೆಂಟ್ಗಳನ್ನ ಅವರ ವಿರುದ್ಧವಾಗಿ ಮಾಡ್ತಿದ್ದಾರೆ. ಇನ್ನು ಗೋವಾದ ಇವೆಂಟ್ನಲ್ಲಿ ನಟ ರಣವೀರ್ ಅವರು ರಿಷಬ್ ಶೆಟ್ಟಿ ಹಾಗೂ ಕಾಂತಾರವನ್ನ ಸಾಕಷ್ಟು ಹೊಗಳಿದ್ದಾರೆ. ಅಲ್ಲಿ ಅವರು ಕಾಂತಾರದಲ್ಲಿ ರಿಷಬ್ ನಟನೆ ಹೊಗಳುತ್ತಾ ಅವರನ್ನ ತೆಗಳಿ ಅನುಕರಣೆ ಮಾಡುತ್ತಾ ಚಾಮುಂಡಿ ದೈವಕ್ಕೆ ಸ್ತ್ರೀ ದೆವ್ವ ಎಂದು ಹೇಳಿರೋದು ಈಗ ವಿವಾದಕ್ಕೆ ಗುರಿಯಾಗಿದೆ. ಹೊಗಳಿ ಹೊನ್ನ ಶುಲ್ಕಕ್ಕೆ ಏರಿದ್ರಯ್ಯ ಎಂಬಂತೆ ಕಾಂತಾರ ಹಾಗೂ ರಿಷಬ್ ಅವರನ್ನ ಹೊಗಳುವ ಬರದಲ್ಲಿ ನಟ ರಣವೀರ್ ಸಿಂಗ್ ಸರಿಯಾದಂತಹ ಮಾಹಿತಿ ಪಡೆದುಕೊಳ್ಳದೆ ಈಗ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇದೀಗ ಬಾಲಿವುಡ್ ನಟ ರಣವೀರ್ ಸಿಂಗ್ ಅಜ್ಞಾನದಿಂದ ಮಾಡಿಕೊಂಡಿರುವಂತಹ ಎಡವಟ್ಟಿಗೆ ಅಮೆಜಾನ್ ಪ್ರೈಮ್ ವಿಡಿಯೋ ಕಂಪನಿ ಕೌಂಟರ್ ಕೊಡುವ ಮೂಲಕ ಭಾರಿ ಗಮನ ಸೆಳೆದಿದೆ. ಈಗ ಈ ಒಂದು ವಿವಾದ ಇನ್ನೂ ಹೆಚ್ಚು ವೈರಲ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಎನ್ನೋ ಹಾಡು ಇದೀಗ ನೆನಪಾಗುವಂತೆ ಇವರು ಮಾಡಿಕೊಂಡಿದ್ದಾರೆ. ಈ ವಿವಾದ ಮುಂದೆ ಯಾವ ದಾರಿಯನ್ನ ಹಿಡಿಯಲಿದೆ ಎಂಬುದನ್ನ ಕಾದು ನೋಡಬೇಕಿದೆ.